ರಾಜ್ಯ ಸರ್ಕಾರದ ವಿರುದ್ಧ ಸಿಎಂ ಏನು ರಾಜೀನಾಮೆಗೆ ಆಗ್ರಹಿಸಿ ಇವತ್ತು ಜೆಡಿಎಸ್ ಬಿಜೆಪಿ ನಾಯಕರು ಇವತ್ತು ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ. ಇದಕ್ಕೆ ಚಾಲನೆಯಲ್ಲಿ ಕೂಡ ಸಿಕ್ಕಿರುವಂಥದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಇವತ್ತು ಅಧಿಕೃತವಾಗಿ ಒಂದು ಪಾದಯಾತ್ರೆಯನ್ನ ಚಾಲನೆ ಕೊಟ್ಟಿಲ್ಲ. ತಮ್ಮ ಈ ಒಂದು ಹೋರಾಟದ ಉದ್ದೇಶ ಏನು? ಇಲ್ಲಿ ಈ 14 ತಿಂಗಳು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದಿನನಿತ್ಯ ಲೂಟಿ ಮಾಡ್ತಾ ಇದ್ದಾರೆ ಎಲ್ಲ ಇಲಾಖೆಗಳಲ್ಲಿ. ಅದರಲ್ಲೂ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಲೂಟಿ ಮಾಡಿದ್ದಾರೆ. ಅದೇ ರೀತಿ ಆಮೇಲೆ ಇದು ಮೂಡಾದಲ್ಲಿ ಸ್ವತಃ CM ಅವರೇ ಲೂಟಿ ಮಾಡಿರುವಂಥದ್ದು. ಇವೆಲ್ಲನೂ ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ನಿನ್ನೆ ಏನು ನಿಮ್ಮ ವಿರೋಧವಾಗಿ ಜನಾಂದೋಲನ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಬಿಜೆಪಿಯ 31 ಹಗರಣಗಳಿದೆ, ಅದನ್ನ ಪ್ರತಿನಿತ್ಯ ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳಿದರು. ಕಾಂಗ್ರೆಸ್ದು 72 ಹಗರಣಗಳಿದೆ. ಈಗಾಗಲೇ NR ರಮೇಶ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಫಸ್ಟ್ ಅದಕ್ಕೆ ಉತ್ತರ ಕೊಡಿ. ಇದು ಮೂಡಾಯಿಂದ ತಪ್ಪಿಸ್ಕೊಳಕ್ಕೋಸ್ಕರ ಈ ಥರ ನಾಟಕ ಆಡ್ತಾ ಇದ್ದಾರೆ. ಫಸ್ಟು ಮೂಡಾಗೆ ಉತ್ತರ ಕೊಡಿ, ಮೂಡಾಗೆ ಉತ್ತರ ಕೊಡಿ. ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ರಾಜ್ಯಪಾಲರನ್ನ ಬಳಸಿಕೊಂಡು ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ CM ಮಾಡಿದರು. ಯಡಿಯೂರಪ್ಪನವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರಲ್ಲ, ಅವಾಗ ಯಾವ ರಾಜ್ಯಪಾಲರಿದ್ರು? ಅವಾಗ ಕಾಂಗ್ರೆಸ್ ಅವರಲ್ಲ ಇದ್ದದ್ದು. ಅವಾಗ ಯಾವ ನ್ಯಾಯ ಆಯಿತು? ಅವಾಗ ಯಾವ ಕಾನೂನು ಇತ್ತು? ಅದೇ ಕಾನೂನೇ ಇವಾಗಿರೋದು. ಇದರಿಂದ ಈ ಥರ ಕೊಟ್ಟು ಬೆದರಿಕೆಗೆ ಬಿಜೆಪಿ ಬಗ್ಗಲ್ಲ. ರಾಜೀನಾಮೆ ಕೊಡಬೇಕು. ಮುಖ್ಯಮಂತ್ರಿ ಅಪರಾಧ ಮಾಡಿದ್ದಾರೆ, ಬಡವರ ಹಣವನ್ನು ಲೂಟಿ ಮಾಡಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ, ಮೂಡ ಹಗರಣದಲ್ಲಿ ಲೂಟಿ ಮಾಡಿದ್ದಾರೆ. ಅದು ಬಡವ್ರಿಗೆ ಸೇರ್ಬೇಕು. ಸರ್, ಅಹಿಂದ ನಾಯಕ CM ಆಗಿರೋದಕ್ಕೆ ಬಿಜೆಪಿ JDS ಒಂದೇ ಊರಿಗೋಸ್ಕರ ಈ ಪಾದಯಾತ್ರೆ ಮಾಡ್ತಾ ಇದ್ರು ಅಂತ ಹೇಳಿ CM ಹೇಳಿದ್ರು. ಹಾಗಂದ್ರೆ ಕಾನೂನು ಚೇಂಜ್ ಮಾಡಿಬಿಡಿ. ಜಾತಿ ಯಾವ್ಯಾವ ಜಾತಿಯವರು ಅಪರಾಧ ಮಾಡಿದ್ರೆ ತಪ್ಪಲ್ಲ ಅಂತ ಕಾನೂನು ಮಾಡಿಬಿಡಿ. ಅವಾಗ ಎಲ್ಲರೂ ಯಾರು ಮಾತಾಡಲ್ಲ. ನಿಮ್ಮ ಇದಿಷ್ಟು ಅಶೋಕ್ ಅವರ ಮಾತಾಗಿರುವಂಥದ್ದು. 100% ಅಧಿಕಾರಿಗಳು ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.